ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಸೌರಭ್ ಕರೆದ ಡಸ್ಕಿ ಎಂಬ ಕರೆಗಾಗಿನೇ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಿದ್ರಿಂದ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿತು ಆ ಕರೆ. ತಕ್ಷಣ ಕಣ್ಣು ತೆರೆದು ತನ್ನನ್ನೇ ನೋಡ್ತಾ ಇದ್ದ ಸೌರಭ್ನ ನೋಡಿದ್ಲು. ಸೌರಭ್ ಸರ್, ನೀವು ನೀವು ಅಂತ ಇರುವಾಗ, ಏ ಡಸ್ಕಿ, ನಿನ್ನ ಈ ಮಾತು ನಿಲ್ಲಿಸು, ಇಲ್ಲದೇ ಇದ್ರೆ ಸಮಾಧಿ ಮಾಡಿಬಿಡ್ತೇನೆ ಎಂದು ಹತ್ತಿರ ಬರಲು ಕೈಯಿಂದ ಸನ್ನೆ ಮಾಡಿದ ಸೌರಭ್. ಏನೋ ಹೇಳ್ತಾನೆ ಎಂದು ಅವನ ಬಳಿ ಹೋಗಿ ಬಗ್ಗಿದ ಅಕ್ಷತಾಳ ಸ್ವಂಟವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು, ಏನಿದು, ನೀನು ಊಟ ಮಾಡಿಲ್ವೇ, ಹೊಟ್ಟೆ ಯಾಕೆ ಇಷ್ಟೊಂದು ಒಳಗಡೆ ಹೋಗಿದೆ ಎಂದನು. ತಕ್ಷಣ ಅಕ್ಷತಾ ಅವನಿಂದ ದೂರ ಸರಿದು ಸೌರಭ್ನ ಮುಖ ನೋಡುತ್ತಾ ದೈನ್ಯ ಮುಖ ಮಾಡಿ, ಎಷ್ಟು ಹೆದರಿದ್ದೆ ಗೊತ್ತಾ ಅಂದ್ಲು. ಮತ್ತೆ ಅಳು ಬರ್ತಾಯಿದ್ರು ಕಷ್ಟಪಟ್ಟು ತಡ್ಕೊಂಡ್ಳು. ಅಕ್ಷತಾಳ ಕಣ್ಣೀರು ನೋಡ್ತಾ ಕಣ್ಣೊರೆಸಿ, ಏ ಡಸ್ಕಿ, ಏನಿದು, ನಿನ್ನ ಮುಖ ಎಣ್ಣೆ ಹಚ್ಚಿದಂತೆ ಇದೆ ಗೊತ್ತಾ, ಆ ಕಣ್ಗಳೇನದು ಒಳಗಡೆನೆ ಹೋಗಿವೆ, ಮತ್ತು ಇದೇನಿದು ಹೀಗೆ ಸಣ್ಣಗಾಗಿದೆ ಎಂದು ಹೊಟ್ಟೆಯ ಬಳಿ ಮುಟ್ಟುತ್ತಾ, ನೀನು ನಿನ್ನೆಯಿಂದ ಏನು ತಿಂದಿಲ್ಲ ತಾನೇ ಎಂದು ಕಣ್ಣು ಕೆಂಪು ಮಾಡಿಕೊಂಡು ಕೇಳಿದ ಸೌರಭ್. ಅಂದರೆ ನಿಮಗೆ ಹೀಗಾದಾಗ ನನಗೆ ತುಂಬ ಭಯವಾಯಿತು, ಆ ನೋವಿನಲ್ಲಿ ನನಗೇನು ನೆನಪೇ ಆಗಲಿಲ್ಲ ಅಂತಾಳೆ ಅಕ್ಷತಾ. ಅಂದರೆ ನೀನು ಹೀಗೆ ಹೆದರಿ ನೋವುಪಟ್ಟು ಅಳೋದ್ರಿಂದ, ಉಪವಾಸ ಇರೋದ್ರಿಂದ ನನಗೇನೂ ಆಗಿಲ್ಲ ಎಂದು ಹೇಳಲು ಹೊರಟಿದ್ದೀಯಾ ನೀನು? ಆಹಾ ಸರ್, ಹಾಗೇನೂ ಅಲ್ಲ, ನಾನೇನು ಹಾಗೆ ಹೇಳಲಿಲ್ಲ. ಮತ್ತೇನು ನಿನ್ನ ಉದ್ದೇಶ? ನಾನು ಹೇಳಿದ್ನ ನನಗೋಸ್ಕರ ಅಳಬೇಕು ಅಂತ, ನನಗೋಸ್ಕರ ಉಪವಾಸ ಇರಬೇಕು ಅಂತ? ಬಾಯಿ ಮುಚ್ಚು ಡಸ್ಕಿ ಎಂದು ಅವಳನ್ನು ರಭಸದಿಂದ ತಳ್ಳಿ, ಯಾಕೆ ನಿನಗೆ ನನ್ನ ಮಾತಂದರೆ ಲೆಕ್ಕನೇ ಇಲ್ವಾ? ನಾನು ನಿನಗೆ ಎಷ್ಟು ಸಲ ಹೇಳಿದ್ದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡು ಅಂತ? ಹಾಂ, ಇವನು ಹೇಳಿದರೆ ಕೇಳೋದೇನು ಅನ್ನೋದಾ ನಿನ್ನ ಉದ್ದೇಶ ತಾನೇ? ಸೌರಭ್ ತಳ್ಳಿದಾಗ ಬೆಡ್ನ ಮೂಲೆ ಹಿಡಿದು ನಿಂತು, ಅದು ಅಲ್ಲ ರೀ ಸೌರಭ್ ಸರ್, ನೋಡಿದ್ಯಾ ನಾನು ತಳ್ಳಿದ ಕೂಡಲೇ ಹೇಗೆ ಬೀಳ್ತಾ ಇದ್ದೀಯ? ಕನಿಷ್ಠ ನಾವು ಮಗು ಬೇಕೆಂದು ಪ್ರಯತ್ನಿಸ್ತಾ ಇದ್ದೇವೆ ಅನ್ನೋ ಅರಿವೂ ಇಲ್ವಾ ನಿನಗೆ? ಮೊದಲು ಹೋಗಿ ತಿಂಡಿ ತಿನ್ನು, ಇಲ್ಲದಿದ್ದರೆ ನಾನೇ ಕೊಂದುಬಿಡ್ತೇನೆ ಅಂದ ಕೋಪದಿಂದ ಸೌರಭ್. ಆದರೂ ಕೂಡ ಅಕ್ಷತಾ ಹಠದಿಂದ, ನಾನೇನು ತಿನ್ನಲ್ಲ, ನೀವು ತಿನ್ನೋವರೆಗೂ ನಾನೇನು ತಿನ್ನೋದೇ ಇಲ್ಲ ಎಂದಳು ಸ್ವಲ್ಪ ಧೈರ್ಯ ತಂದುಕೊಂಡು. ಸೌರಭ್ ಕೋಪದಿಂದ ಅವಳನ್ನು ನೋಡುತ್ತಾ, ಏನೇ ನನ್ನ ಮುಂದೆನೇ ಧ್ವನಿ ಏರಿಸ್ತಾ ಇದ್ದೀಯಾ? ಆ ಬೆಡ್ ಮೇಲೆ ಮಲಗಿದ್ದಾನೆ, ಇವನೇನು ಮಾಡ್ತಾನೆ ಎಂಬ ಸೊಕ್ಕ ನಿನಗೆ ತುಂಬ ಧೈರ್ಯ ಬಂದ ಹಾಗಿದೆ ಅಂದ ಸೌರಭ್. ನೀವು ಏನೇ ಅಂದ್ಕೊಳ್ಳಿ, ಸೊಕ್ಕು ಅಂದ್ಕೊಂಡ್ರೂ ಸರಿ, ಧೈರ್ಯ ಅಂದ್ಕೊಂಡ್ರೂ ಸರಿ, ಹಠಮಾರಿತನ ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ನೀವು ತಿಂದ ನಂತರನೇ ತಿನ್ನೋದು ಎಂದು ಹಠ ಹಿಡಿದ್ಲು ಅಕ್ಷತಾ ಕೂಡ. ಅಕ್ಷತಾಳ ಮುಖವನ್ನು ಒಮ್ಮೆ ಕೋಪದಿಂದ ನೋಡಿದ್ರು ಸೌರಭ್ಗೆ ಅವಳು ತುಂಬ ನಿತ್ರಣ್ಣಳಾಗಿ ಕಂಡಿದ್ದರಿಂದ, ಹೋಗಿ ನನಗೋಸ್ಕರ ತಿಂಡಿ ತಂದು ಸಾಯಿ ಅಂದನು. ತನ್ನ ತಾಯಿ ಮತ್ತು ತಾತನ ನಂತರ ಕೇವಲ ತನಗೋಸ್ಕರ ಮಾತ್ರವೇ ಒಬ್ಬರು ಹೀಗೆ ಇಷ್ಟೊಂದು ಪರಿತಪಿಸ್ತಾ ಇರೋದನ್ನು ನೋಡಿದ್ದು ಕೇವಲ ಅಕ್ಷತಾಳಲ್ಲಿ ಮಾತ್ರ. ತನಗಾಗಿ ಒಬ್ಬರು ಹೀಗೆ ಅಳೋದು, ಆ ಭಾವನೆ ಸೌರಭ್ಗೆ ತುಂಬಾ ಇಷ್ಟ ಆಯಿತು. ಆದರೆ ಅದನ್ನು ಹೊರಹಾಕಲಿಲ್ಲ. ಯಾಕೆ ಅಂದರೆ ಅವನ ಅಹಂಕಾರ ಅದಕ್ಕೆ ಒಪ್ತಾ ಇರಲಿಲ್ಲ. ಹಾಗಂತ ಸಂಪೂರ್ಣವಾಗಿ ಅಕ್ಷತಾಳನ್ನು ನಂಬಿ ಒಪ್ಕೊಳ್ಳಲು ಕೂಡ ಅವನಿಗೆ ಸಾಧ್ಯ ಇಲ್ಲ. ಅವನ ಗತಕಾಲವೇ ಅಂತಹದ್ದಾಗಿತ್ತು. ಅವನಿಗೆ ಶೂಟ್ ಮಾಡಿದ ಸುಮನ್ ಕಣ್ಮುಂದೆ ಬಂದೊಡನೆ ಏನೋ ಸೌರಭ್ನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಆವರಿಸಿತು. ಸುಮನ್ ಬಗ್ಗೆ ಯೋಚಿಸ್ತಾ ಇದ್ದಂತೆ ಅವನ ಮನಸ್ಸೆಲ್ಲ ನೋವಿನಿಂದ ತುಂಬ ಹೋಯಿತು. ಹೀಗೆ ಆಲೋಚನೆಯಲ್ಲಿದ್ದ ಸೌರಭ್ನ ಅಷ್ಟರಲ್ಲಿ ಅಕ್ಷತಾಳ ಜೊತೆ ರೂಮಿಗೆ ಬಂದ ಅಸಿಸ್ಟೆಂಟ್, ಸರ್, ಈಗ ನಿಮಗೆ ಹೇಗಿದೆ ಎಂದು ಕೇಳಿದ. ಏನೋ ಆ ನಿನ್ನ ಪ್ರಶ್ನೆ, ನನಗೇನಾದರೂ ಗುಣಪಡಿಸಲಾಗದ ಕಾಯಿಲೆ ಬಂದಿದೆಯೇನೋ? 3 ದಿನದಲ್ಲಿ ಸಾಯುವವನ ವಿಚಾರಿಸಲು ಬಂದು ಮುಜುಗರಕ್ಕೆ ಅಡ್ಡಾದಿಡ್ಡಿ ಪ್ರಶ್ನೆ ಕೇಳಿದ ಹಾಗೆ. ಏನೋ ಆ ಮುಖ ಅಂದ ಸೌರಭ್. ಅಸಿಸ್ಟೆಂಟ್ ಮುಖದಲ್ಲಿ, ಅಬ್ಬಾ, ಇವರಿಗೆ ಇಷ್ಟೆಲ್ಲ ಆದರೂ ಕೋಪ ಮಾತ್ರ ಕಡಿಮೆಯಾಗಿಲ್ಲ ಅಂತ ಅಂದ್ಕೊಳ್ತಾ ಒಂದು ಹುಚ್ಚು ನಗೆ ನಾಕಾಬಿಕ್ಕಿಯಾಗಿ ನಕ್ಕಾಗ, ಏನೋ ಆ ನಗು, ಅಂದರೆ ಇವನಿಗೆ ಚೆನ್ನಾಗಿ ಆಯಿತು, ಹೀಗೆ ಆಗಬೇಕು ಅಂತ
ಹೀಗೆ ಆಗಿದ್ದಕ್ಕೆ ಮಸ್ತ್ ಖುಷಿಯಾಗಿದ್ದೀಯಾ ಅನಿಸುತ್ತೆ. ಅಸಿಸ್ಟೆಂಟ್ ಅಳು ಮುಖದಿಂದ, ನಿಮಗೆ ಹೀಗಾದರೆ ನಾನು ಯಾಕೆ ಖುಷಿಯಾಗಿರ್ತೇನೆ ಸರ್ ಅಂದ. ಹೀಗಾದರೆ ಅಂದ್ರೇನೋ? ಇದ್ದಕ್ಕಿದ್ದಂತೆ ಹೆಚ್ಚು ಪೆಟ್ಟು ಬಿದ್ದು ನಾನು ನೇರವಾಗಿ ಮೇಲಕ್ಕೆ ಹೋಗಿದ್ರೆ ಆಗ ಖುಷಿಯಾಗಿರ್ತೀಯಾ? ಮಹಾಪ್ರಭು, ನಿಮಗೊಂದು ದಂಡ ನಮಸ್ಕಾರ. ನಾನು ಹಾಗೇನು ಅಂದ್ಕೊಳ್ತಾ ಇಲ್ಲ. ಈಗ ನಿಮಗೆ ಹೇಗಿದೆ ಎಂದು ಮಾತ್ರ ಕೇಳಿದೆ. ಅದನ್ನು ಹೇಳಲು ಇಷ್ಟ ಇಲ್ಲದಿದ್ದರೆ ಹೇಳಬೇಡಿ ಬಿಡಿ. ಅಂದರೆ ಏನೋ ನಾನು ನಿನಗೆ ಕಿರಿಕಿರಿ ಮಾಡ್ತಾ ಇದ್ದೇನಾ ಎಂದು ಪರೋಕ್ಷವಾಗಿ ನನಗೆ ಹೇಳ್ತಾ ಇದ್ದೀಯಾ ಅಂತಾನೆ ಮತ್ತೆ ಸೌರಭ್. ತಲೆ ಕೆರೆದುಕೊಳ್ಳುತ್ತಾ ಅಸಿಸ್ಟೆಂಟ್, ಅಮ್ಮೋ, ಇವರೊಂದಿಗೆ ಮಾತನಾಡೋದಕ್ಕಿಂತ ನೇರವಾಗಿ ವೇಗವಾಗಿ ಬರುವ ಟ್ರೈನ್ ಕೆಳಗಡೆ ತಲೆ ಇಡೋದೇ ವಾಸಿ ಅಂತ ಅಂದ್ಕೊಂಡು, ಅಕ್ಷತಾ ಅವರೇ, ನಿಮಗೋಸ್ಕರ ಸರ್ಗೋಸ್ಕರ ತಿಂಡಿ ತರಬೇಕಾ? ಏಯ್ ಅಸಿಸ್ಟೆಂಟ್, ಹೀಗೆ ಬಾ ಎಂದು ಕರೆದ ಸೌರಭ್. ಏನಾದರೂ ಹೇಳ್ತಾನೇನೋ ಎಂದು ಹತ್ತಿರ ಹೋದ ಅಸಿಸ್ಟೆಂಟ್ ಕೆನ್ನೆಗೆ ಪಟಾರ್ ಎಂದು ಬಾರಿಸಿದ ಸೌರಭ್. ಒಂದೇ ಏಟಿಗೆ 3 ಲೋಕವನ್ನು ಕಂಡ ಅಸಿಸ್ಟೆಂಟ್ 20 ನಿಮಿಷಗಳ ನಂತರ ಅಕ್ಷತಾಳನ್ನು ಪಕ್ಕದಲ್ಲಿನೇ ಕೂರಿಸ್ಕೊಂಡು ಅವಳು ತಿಂಡಿ ತಿನ್ನಿಸ್ತಾ ಇದ್ರೆ ತಿನ್ನುತ್ತಾ, ಹೌದು ಡಸ್ಕಿ, ಯಾಕೆ ನನಗೋಸ್ಕರ ಅಷ್ಟೊಂದು ಹೊತ್ತೆ ಅಂತ ಕೇಳ್ದ ಸೌರಭ್. ಸೌರಭ್ ಹಾಗೆ ಕೇಳಿದ ತಕ್ಷಣ ಹಿಂದಿನ ದಿನ ನಡೆದದನ್ನೆಲ್ಲ ಮತ್ತೆ ನೆನಪಾಗಿ ಅಳು ಬರ್ತಾ ಇದ್ದಿದ್ದರಿಂದ ಅಕ್ಷತಾ ಸುಮ್ಮನೆ ಇದ್ಲು. ಡಸ್ಕಿ, ನಾನು ಕೇಳಿದ ತಕ್ಷಣ ಉತ್ತರ ಕೊಡದೇ ಇದ್ದರೆ ನನಗೆ ಕೋಪ ಬರುತ್ತದೆ ಗೊತ್ತಲ್ವೇ ಎಂದು ತಿಂಡಿ ಜೊತೆಗೆ ಅವಳ ಬೆರಳನ್ನು ಕಾಚಿಬಿಟ್ಟ. ಎಂದಳು ಆ ಬೆರಳನ್ನು ಹಿಂದಕ್ಕೆ ತಗೊಂಡು. ಮತ್ತೆ ನಿಮಗೇನಾದರೂ ಆಗ್ಬಿಡ್ತಿದೆಯೇನೋ ಎಂದು ನನಗೆ ತುಂಬ ಭಯವಾಯಿತು ಅಂದಳು ಅಕ್ಷತಾ. ಡಸ್ಕಿ, ನಾನು ಸತ್ತರೆ ನೀನೇನು ಮಾಡ್ತಾಯಿದ್ದೆ? ಸತ್ತರೆ ಸತ್ತ ಅಹಂಕಾರಿ, ನನ್ನ ಕಾಂಟ್ರಾಕ್ಟ್ ಕೂಡ ಹೋಯಿತು ಅಂತ ಖುಷಿಯಿಂದ ಕುಣಿದಾಡ್ತಿದ್ದೆ ಅಲ್ವಾ ಅಂದ ಆರಾಮವಾಗಿ ತಿಂತಾನೆ. ಸೌರಭ್ನ ಮಾತುಗಳಿಗೆ ಅಕ್ಷತಾಗೆ ವಿಪರೀತ ಕೋಪ ಬಂದು ತಿಂಡಿ ಪ್ಲೇಟನ್ನು ಪಕ್ಕಕ್ಕೆ ಇಟ್ಟು ಸೌರಭ್ನ ಬಾಯಿಗೆ ಅಡ್ಡ ಇಟ್ಟು ಕೆನ್ನೆಗೆ ಹಾಗೆ ಹೊಡೆದ್ಲು. ಏನೇ ಕೇಳಿದರೆ ಹಾಗೆ ಕಣ್ಗಳನ್ನು ಉರುಳಿಸ್ಕೊಂಡು ಸುಟ್ಟು ಬಿಡುವ ಹಾಗೆ ನೋಡ್ತಾ ಇದ್ದೀಯಾ ಎನ್ನುತ್ತಾ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಕಚ್ಚಿದ ಸೌರಭ್. ಮತ್ತೆ ಹಾ ಎಂದು ದೂರ ಸಿದ್ದು ಕೆನ್ನೆ ಉಜ್ಕೊಳ್ಳುತ್ತಾ, ಓ, ಇದು ಕನಸಾ? ನಿಜವೇ ಬಿಡು. ಕನಸಿನಲ್ಲಿ ಬಿಟ್ಟು ನಿಜವಾಗಿ ನಾನು ಅವರನ್ನು ಹೊಡೆಯೋದೇನು ನನ್ನ ಹುಚ್ಚುತನ ಅಲ್ಲದೆ ಎಂದು ಯೋಚಿಸ್ತಾ ಇದ್ಲು ಅಕ್ಷತಾ. ಚೆನ್ನಾಗಿತ್ತಾ ಅವಳು ಕನಸಿನಲ್ಲಿ ಹಿಟ್ಲರ್ ಕೆನ್ನೆಗೆ ಹೊಡೆದಿದ್ದು? ಇಲ್ದಿದ್ದರೆ ಅವಳು ನಮ್ಮವನಿಗೆ ಹೊಡೆಯೋದೇ ಅಲ್ವಾ? ಮತ್ತೆ ಆಲೋಚನೆಗೆ ಚರಿತ ಅಕ್ಷತಾಳನ್ನು ಈ ಬಾರಿ ಕೈ ಹಿಡಿದು ತನ್ನ ಮೇಲೆ ಇಳ್ಕೊಂಡು, ಏನೇ, ಯಾವುದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀಯಾ ಎಂದು ತುಟಿಗಳ ಮೇಲೆ ಮುತ್ತಿಟ್ಟ. ಅವನ ತುಟಿಗಳ ಸ್ಪರ್ಶಕ್ಕೆ ಎಚ್ಚರಗೊಂಡ ಅಕ್ಷತಾ ಸಾವರಿಸ್ಕೊಂಡು, ಏನಿಲ್ಲ ಎಂದು ಅಡ್ಡಾದಿಡ್ಡಿಯಾಗಿ ತಲೆಯನ್ನು ಹೀಗೆ ಬೊಂಬೆಯಂತೆ ತಿರುಗಿಸ್ಬೇಡ ಅಂತ ಎನ್ನುತ್ತಾ ಚಿಕ್ಕ ಇರುವೆ ಕಚ್ಚಿ ಊದಿಕೊಂಡಿದ್ದ ಅವಳ ಕೆಳ ತುಟಿಯನ್ನು ಗಂಡು ದುಂಬಿಯಂತೆ ಕಬಳಿಸಿದನು ಸೌರಭ್. ಡಸ್ಕಿ ಬೇಬಿ, ನೀನು ಹಾಗೆ ನನಗಾಗಿ ಅಳ್ತಾ ಇದ್ದಾಗ ನಿನ್ನನ್ನು ನೋಡೋದೇ ಚಂದ. ನೀನು ಯಾವಾಗಲೂ ಹೀಗೆ ನನಗೋಸ್ಕರ ಅಳಬೇಕು, ಸರಿನಾ ಅಂದ ನಾಲಿಗೆಯಿಂದ ತನ್ನ ತುಟಿಗಳನ್ನು ಸವರ್ಕೊಳ್ತಾ ಮತ್ತಿನಲ್ಲಿದ್ದಂತೆ. ಅವಳ ತುಟಿಗಳ ಮೇಲೆ ನರ್ತಿಸ್ತಾ ಇದ್ದ ಸೌರಭ್ನ ನಾಲಿಗೆಯ ತೇವಾಂಶ ಅಕ್ಷತಾಳನ್ನು ಬೇರೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂದರೆ ಕೈಯಲ್ಲಿದ್ದ ಸೀರೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಸರ್, ನಾವು ಆಸ್ಪತ್ರೆಯಲ್ಲಿದ್ದೇವೆ ಎಂದಳು. ಆ ಮಾತಿಗೆ ಅವನ ಕೋಪ ಮತ್ತೆ ಹೆಚ್ಚಾಗಿ ತುಟಿಗೆ ಮತ್ತೊಂದು ಗಾಯ ಮಾಡಿದಾಗ, ಆಸ್ಪತ್ರೆಯಲ್ಲಿದ್ದರೆ ಏನಂತೆ? ನೀನು ನನ್ನ ಹೆಂಡತಿ ಆಗದೆ ಹೋಗ್ತೀಯಾ ಏನು? ನೀನು ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಇಷ್ಟ. ಆಸ್ಪತ್ರೆ ಏನು, ಅಂತರಿಕ್ಷಕ್ಕೆ ಹೋದರೂ ನಾನು ಹೀಗೇನೆ ಇರ್ತೇನೆ ಅಂದ. ಸರ್, ನೀವು ಹೀಗೆ ನನ್ನ ರಕ್ತವನ್ನು ಕುಡಿದು ಕೊನೆಗೆ ನಾನು ಅಸ್ಥಿ ಪಂಜರ ಮತ್ತು ನೀವು ರಕ್ತ ಪಿಶಾಚಿ ಆಗ್ತಿರೋ ಏನೋ ಅಂದ್ಲು ಅಕ್ಷತಾ. ಆದರೆ ನಿನ್ನ ರಕ್ತದ ರುಚಿ ಚೆನ್ನಾಗಿದೆ ಡಸ್ಕಿ. ನನಗೆ ವಿಸ್ಕಿ ರಮ್ ಯಾವುದು ಕೊಡದಂತಹ ಕಿಕ್ನ ಕೊಡ್ತಾ ಇದೆ. ನಿನ್ನ ತುಟಿಯ ಒಂದು ಹನಿ ಜೇನಿಗಿಂತ ಸಿಹಿಯಾಗಿ ಅನ್ನಿಸ್ತಾ ಇದೆ ಅಂದ ಸೌರಭ್. ಸೌರಭ್ನ ಮಾತಿಗೆ ಕೋಪದಿಂದ ಮುಖ ಸಿಂಡರಿಸಿ ಪಕ್ಕಕ್ಕೆ ತಿರುಗಿದಾಗ
ಅವಳು ತಿರುಗಿಸ್ತಾ ಇದ್ದ ಎರಡೂ ತುಟಿಗಳನ್ನು ತನ್ನ ತುಟಿಗಳೇ ಒಳಗಡೆ ಹೇಳ್ಕೊಂಡನು ಸೌರಭ್. ತೇವಾರದ ಆ ಎಳೆ ತುಟಿಗಳ ಸೌಂದರ್ಯವನ್ನು, ಅದರಲ್ಲಿ ಅಡಗಿರುವ ಮಧು ಭಂಡಾರವನ್ನು ಎಷ್ಟೇ ಕೊಳ್ಳೆ ಹೊಡೆದ್ರೂ ಅವನ ದಾಹ ಮಾತ್ರ ತೀರುವಂತೆ ಇರಲಿಲ್ಲ. ಮೋಹ ಕಡಿಮೆಯಾಗುವಂತೆ ಇರಲಿಲ್ಲ. 20 ನಿಮಿಷಗಳ ಕಾಲ ಆ ಕೋಮಲವಾದ ಅವಳ ತುಟಿಗಳನ್ನು ಹೀರಿ ಹಿಪ್ಪೆ ಮಾಡಿ ತನ್ನ ಅಂಗೈಯಲ್ಲಿ ಹಿಡಿಸ್ತಾ ಇದ್ದ ಅವಳ ಸೊಂಟವನ್ನು ನಲಿಪಿ ಹಾಕಿ ಇನ್ನೂ ಹೆಚ್ಚುತ್ತಿದ್ದ ಮೋಹ ಆವೇಶಕ್ಕೆ ಕಡಿವಾಣನು ಹಾಕಿ ಅವಳನ್ನು ಅಲ್ಲಿಗೆ ಬಿಟ್ಟ. ನೀನು ದೊಡ್ಡ ಸ್ಯಾಡಿಸ್ಟ್ ಕಣೆ. ನನ್ನನ್ನು ಹೀಗೆ ಪ್ರಚೋದಿಸಿ ನನ್ನಿಂದ ಎಲ್ಲ ಮಾಡಿಸ್ಕೊಂಡು ಏನೂ ಅರಿಯದ ಅಮಾಯಗಳಂತೆ ಇರ್ತೀಯ ಎಂದು ಅಕ್ಷತಾಳನ್ನು ಕೋಪದಿಂದ ನೋಡಿದ. ಇನ್ನೇನು ಹಾಗೆ ದಡ್ಡ ಮುಖ ಮಾಡಿಕೊಂಡು ನೋಡ್ತಾ ಇದ್ದೀಯಾ? ಹೋಗಿ ಟಿಫನ್ ತಿನ್ನಿಸು. ಮತ್ತೆ ನೀನು ತಿನ್ನಬೇಕು ಅಲ್ವೇ? ಹೀಗೆ ನಾವು ರೊಮ್ಯಾನ್ಸ್ ಮಾಡ್ತಾ ಕೂತ್ರೆ ಹೊಟ್ಟೆ ಏನು ತುಂಬಲ್ಲ ಎಂದು ಗದರಿಸಿದ ಸೌರಭ್. ಅಬ್ಬಾ, ಈತ ಯಾವಾಗ ಹೇಗಿರ್ತಾನೋ ತಿಳಿಯೋದು. ನಿಜವಾಗ್ಲೂ ನನಗೆ ಹುಚ್ಚೇ ಹಿಡಿಸ್ತಿದ್ದಾರೆ ಅಂದ್ಕೊಂಡು ಅಕ್ಷತಾ ಟಿಫನ್ ತಿನ್ನಿಸಿದ್ಲು. ನಂತರ ಅವಳು ಕೈ ತೊಳೆಯಲು ಹೋಗ್ತಾ ಇದ್ದಾಗ, ಏನೇ ಎಲ್ಲಿಗೆ ಹಾಗೆ ಬಳ್ಕುತ್ತಾ ಹೊರಟಿದ್ದೀಯಾ ಎಂದನು ಸೌರಭ್. ಕೈ ತೊಳೆಯಬೇಕು ಅಲ್ವೇ ಎಂದಳು. ಏನು ರೋಗ ನಿನಗೆ? ನೀನು ಈಗ ತಿನ್ನೋದಿಲ್ವೇ? ಬಾಯಿ ಮುಚ್ಕೊಂಡು ಕೂತು ತಿನ್ನು ಎಂದನು ಸೌರಭ್. ಅದು ಸರ್, ನಾನು ನಿನ್ನೆಯಿಂದ ಫ್ರೆಶ್ ಆಗಿಲ್ವಲ್ಲ ಅದಕ್ಕೆ ಎಂದಳು. ಅಂದರೆ ಏನೇನೇ ನಿನ್ನ ಉದ್ದೇಶ ಏನು? ನಾನು ನೀಟಾಗಿ ಫ್ರೆಶ್ ಆದ ಮೇಲೇ ತಿಂತೇನೆ, ನಿನ್ನ ಹಾಗೆ ಹಳಸಲು ಮುಖದಿಂದ ತಿನ್ನಲಾರೆ ಅಂತ ನನಗೆ ಹೇಳ್ತಾ ಇದ್ದೀಯಾ ಎಂದು ಮತ್ತೆ ಅದೇ ಅಹಂಕಾರದ ನೋಟ ಬೀರಿದ. ಅಯ್ಯೋ ಸರ್, ನಾನು ಯಾಕೆ ಹಾಗೆ ಹೇಳಲಿ? ನೀವು ಹೀಗಿರುವಾಗ ಹೇಗೆ ಫ್ರೆಶ್ ಆಗ್ತೀರಿ ಅಂದ್ಲು. ನಾನು ಫ್ರೆಶ್ ಆಗದಿದ್ದಾಗ ನೀನು ಹೀಗೆಯೇ ತಿನ್ನಬೇಕು ತಾನೇ? ಬಾಯಿ ಮುಚ್ಕೊಂಡು ಮೊದಲು ತಿನ್ನು, ಆಮೇಲೆ ಫ್ರೆಶ್ ಆಗು ಎಂದನು. ಉಫ್ ಎಂದು ನಿಟ್ಟುಸಿರನ್ನು ಬಿಟ್ಟು ಇನ್ನೂ ತಪ್ಪಿಸ್ಕೊಳ್ಳಲು ಆಗದೆ ಎಂದು ಅಲ್ಲಿಯೇ ಕೂತಳು ತಿನ್ನಲು. ಅಕ್ಷತಾ ಟಿಫನ್ಗೆ ಕೂತ ತಕ್ಷಣ ತನ್ನ ಮಾತೆ ಗೆದ್ದಿತು ಎಂಬ ಗರ್ವದಿಂದ ನಗುವೊಂದು ಆ ಹಿಟ್ಲರ್ ಮುಖದಲ್ಲಿ ಮೂಡಿತು. ಆದರೆ ಮತ್ತೆ ಪಾಪ ಮಿಸ್ಸಿಂಗ್. ಅಷ್ಟರಲ್ಲಿ ತನ್ನ ಅಸಿಸ್ಟೆಂಟ್ಗೆ ಕರೆ ಮಾಡಿ ನರ್ಸನ್ನು ಕಳುಹಿಸಲು ಹೇಳಿ ಆಕೆ ಬಂದ ತಕ್ಷಣ ಹಣ ಕೊಟ್ಟು ಅಕ್ಷತಾಳ ಅಳತೆಯನ್ನು ಹೇಳಿ ಅವಳಿಗಾಗಿ ಡ್ರೆಸ್ ತರಲು ಹೇಳಿದನು ಸೌರಭ್. ಅಕ್ಷತಾ ತಿನ್ನುವಾಗ ಅವನ ಆಲೋಚನೆಗಳಲ್ಲಿ ಮತ್ತೆ ಸುಮನ್ ಬಂದನು. ಅಂದರೆ ಅವನು ಇಲ್ಲೇ ಇದ್ದಾನೆಯೇ? ಹಾಗಿದ್ರೆ ನನಗೆ ಗಾಯವಾದ ವಿಷಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರಬೇಕು ಅಲ್ವಾ? ಹಾಗಿದ್ರೂ ಅವನಿನ್ನೂ ನನ್ನನ್ನು ಹುಡುಕಿ ಬರಲಿಲ್ವಲ್ಲ? ಯಾಕೆ? ನನ್ನ ಊಹೆ ಸರಿ ಇದ್ದರೆ ಇಷ್ಟೊತ್ತಿಗೆ ಅವನು ಬರಬೇಕಿತ್ತು. ಇನ್ನೂ ಬರದೇ ಇರೋದು ಯಾಕೆ? ಒಂದು ವೇಳೆ ನಾನು ಪ್ರಜ್ಞೆ ಇಲ್ಲದೆ ಇದ್ದಾಗ ಬಂದು ಹೋಗಿದ್ದಾನ ಏನು ಎಂದು ಆಲೋಚಿಸ್ತಾ ಈ ಡಸ್ಕಿ, ನಿನ್ನೆ ನನಗೋಸ್ಕರ ಯಾರಾದರೂ ಹೊಸಬರು ಬಂದಿದ್ರಾ? ಹೊಸಬ್ರಾ? ಯಾರೂ ಬಂದಿರಲಿಲ್ಲ ಸರ್ ಅಂದ್ಲು ಅಕ್ಷತಾ. ಅದೇನಿದು ಇನ್ನೂ ಬಾರದೇ ಇರೋದು? ನಾನು ಅವನನ್ನು ನೋಡಿದ ವಿಷಯ ಇನ್ನೂ ಅವನಿಗೆ ತಿಳಿದಿಲ್ಲ ಅನಿಸುತ್ತೆ. ಕನಿಷ್ಠ ನನ್ನ ಮುಂದೆ ಒಳ್ಳೆಯವನಂತೆ ನಡೆಸಲಾದರೂ ಬರಬೇಕಿತ್ತು ಅಲ್ವೇ ಅಂತ ಅಂದ್ಕೊಳ್ತಿದ್ದನು ಸೌರಭ್. ಅಷ್ಟರಲ್ಲಿ ನರ್ಸ್ ತಂದುಕೊಟ್ಟ ಡ್ರೆಸ್ಸನ್ನು ತಂದುಕೊಡಲು ಬಂದ ನರ್ಸ್ ಅದನ್ನು ಅಕ್ಷತಾಗೆ ತೋರಿಸುತ್ತಾ, ಡಸ್ಕಿ, ಈಗ ಹೋಗಿ ನಿನ್ನ ಕಪ್ಪು ಚರ್ಮವನ್ನು ತೊಳ್ಕೊಂಡು ಬಾ ಎಂದನು. ಅಕ್ಷತಾ ಕೋಪದಿಂದ ಸೌರಭ್ನತ್ತ ನೋಡುತ್ತಾ, ಮನಸ್ಸಿನಲ್ಲೇ ಗಳಿಗೊಮ್ಮೆ ಡಸ್ಕಿ ಅಂತಾನೆ, ಆದರೆ ರೊಮ್ಯಾನ್ಸ್ ಮಾತ್ರ ನನ್ನ ಜೊತೆ ಮಾಡ್ತಾನೆ ಎಂದು ಬೈದುಕೊಳ್ಳುತ್ತಾ ಹೊರಟಳು. ಏಯ್, ಮನಸ್ಸಿನಲ್ಲಿ ಬೈದುಕೊಂಡ್ರೆ ಸಮಾಧಿ ಮಾಡ್ತೀನಿ, ಸೈಲೆಂಟಾಗಿ ಹೋಗಿ ಫ್ರೆಶ್ ಆಗು ಎಂದನು ಗಂಭೀರ ಸ್ವರದಲ್ಲಿ ಸೌರಭ್. ಅಮ್ಮೋ, ಮನಸ್ಸಿನಲ್ಲೂ ಬೈದುಕೊಳ್ಬಾರ್ದು, ಈತನಿಗೆ ಎಲ್ಲವೂ ತಿಳ್ಕೊಳ್ಳುವನು ಅಂತ ಅಂದ್ಕೊಂಡು ವಾಶ್ರೂಮ್ನೊಳಗಡೆ ಓಡಿದ್ಲು ಅಕ್ಷತಾ. ಅಕ್ಷತಾ ವಾಶ್ರೂಮ್ಗೆ ಹೋಗೋದು, ಇತ್ತ ಸೌರಭ್ನ ರೂಮಿನ ಬಾಗಿಲು ತೆರ್ಕೊಳ್ಳೋದು ಒಂದೇ ಸಾರಿಗೆ ಆಯಿತು. ಬಾಗಿಲಿನತ್ತ ನೋಡಿದ ಸೌರಭ್ನ ಕಣ್ಣಿಗೆ ಹೂವು ಮತ್ತು ಹಣ್ಣುಗಳೊಂದಿಗೆ ಒಳಗಡೆ ಬರ್ತಾ ಇದ್ದ ಸುಮನ್ ಕಂಡನು. ಈ ಸುಮನ್ ಯಾರು? ನೋಡಬೇಕು ಅಂದರೆ ಮುಂದಿನ ಎಪಿಸೋಡ್ವರೆಗೂ ಕಾಯಬೇಕು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಕತೆ ಮುಂದುವರಿಯೋದು. ಧನ್ಯವಾದಗಳು.